ನಾವೇನು ಮ್ಯಾನಿಫೆಸ್ಟೇಷನ್ ಮಾಡ್ತೀವಿ ಅದರಲ್ಲಿ ಮುಖ್ಯವಾಗಿ ಏನು ಬೇಕು ಅಂತ ನಾವು ನಿರ್ಧಾರ ಮಾಡೋದಾದರೆ, ಗ್ಯಾರಂಟಿಯಾಗಿ ಹೇಳೋದಾದರೆ, ನಾವೇನು ಪ್ರೊಸೆಸ್ ಮಾಡ್ತೀವಿ ಅದರಲ್ಲಿ ನಮ್ಮ ಇಮೋಷನ್ ಎಷ್ಟಿದೆ, ನಮ್ಮ ಭಾವನೆ ಎಷ್ಟಿದೆ. ಯಾಕಂದರೆ ನಿಮ್ಮ ಎನರ್ಜಿನೂ ಹೈ ಇದೆ, ಆದರೆ ಅದರಲ್ಲಿ ಇಮೋಷನ್ ಇಲ್ಲ ಅಂದರೆ ಅದು ಮ್ಯಾನಿಫೆಸ್ಟೇಷನ್ ಆಗಲ್ಲ. ಮ್ಯಾನಿಫೆಸ್ಟೇಷನ್ ಆಗಬೇಕು ಅಂದರೆ ನಮ್ಮ ಜಲತತ್ವ, ಪೃಥ್ವಿತತ್ವ ಆ್ಯಕ್ಟಿವ್ ಆಗಬೇಕು, ಆಳವಾದ ಉಸಿರಾಟ ಆಗಬೇಕು. ಮೇಲ್ಮೇಲೆ ಉಸಿರಾಟ ಮಾಡ್ತಾಯಿದ್ರೆ ನಮ್ಮ ಭೂತತ್ವ ಆ್ಯಕ್ಟಿವ್ ಆಗಲ್ಲ. ಒಟ್ಟಾರೆ ನೀವು ಮ್ಯಾನಿಫೆಸ್ಟೇಷನ್ ಮಾಡಲಿಕ್ಕೆ ಕೂತ್ಕೊಂಡಾಗ ಅದಕ್ಕೆ ತಕ್ಕಾಗೆ ಇಮೋಷನ್ ಬೇಕಾಗ್ತದೆ. ಇಮೋಷನ್ ಅಂದರೆ ಒಂದು ಉದಾಹರಣೆ ಹೇಳ್ತೀನಿ ನೋಡಿ. ನಿಮ್ಮ ಮನೆಯಿಂದ ಸಮೀಪದಲ್ಲಿ ಒಂದು ಕಾಲನಿ ಇದೆ, ಅಲ್ಲಿ ಬಡ ಮಕ್ಕಳಿರ್ತಾರೆ. ನೀವು ಅಲ್ಲಿ ಹೋಗಿದಾಗ ನೋಡ್ತೀರಾ ಆ ಮಕ್ಕಳು ಹಸುವಿಂದ ಇರ್ತಾರೆ. ಸ್ವಲ್ಪ ನಿಮಗೆ ಕರುಣೆ ಬರ್ಬೋದು, ಆದರೆ ಅದೇ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಹಸುವಿಂದಿದ್ದಾರೆ ಅಂದರೆ ನಿಮ್ಮ ಇಮೋಷನ್ ಅಲ್ಲಿ ಯಾವ ರೀತಿ ನೋಡ್ಕೊಂಬಂದಿದ್ರೋ ಅದೇ ರೀತಿ ಇರ್ತದ? ಇಲ್ಲ ತಾನೆ. ಆವಾಗ ನಿಮ್ಮ ಮಕ್ಕಳ ಹೊಟ್ಟೆ ತುಂಬಿಸ್ಲಿಕ್ಕೆ ನೀವು ಏನಾದರೂ ಮಾಡ್ತೀರಾ, ಎಂಥ ಸಾಹಸಕ್ಕೂ ಕೈ ಹಾಕ್ತೀರಲ್ವ? ಅದೇ ರೀತಿ ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನಾವು ಇಮೋಷನ್ ಹಾಕಿಲ್ಲ ಅಂದದ್ರ ಒಳಗಡೆ ಅದು ಆಗಲ್ಲ. ಅಷ್ಟು ಎನರ್ಜಿ ಇದ್ದರೂ ಸಮೇತ ಯೂಸ್ ಆಗಲ್ಲ. ಸೊ ಇಮೋಷನ್ನ ಕ್ರಿಯೇಟ್ ಮಾಡೋದು ಹೇಗೆ ಭಾವನೆ ಹಾಕೋದು. ಇಮೋಷನ್ ಹಾಕೋದಕ್ಕಿಂತ ಮುಂಚೆ ನೀವು ಒಂದು ಹಾಳೆ ತಗೊಂಡು ಅಲ್ಲಿ 2 ಕಾಲಮ್ ಮಾಡಿ ಒಂದು ಕಡೆ ಬರ್ಕೊಳ್ಳಿ, ನನ್ನ ಈ ಆಸೆ, ಈ ಗುರಿ, ಈ ಬಯಕೆ ಈಡೇರಿಲ್ಲ ಅಂದರೆ ಏನೇನು ನೋವು ಬರ್ಬೋದು ನನಗಾಗಲಿ, ನನ್ನ ಫ್ಯಾಮಿಲಿಗಾಗಲಿ, ನಮ್ಮ ಪರಿಚಯದವರಿಗಾಗಲಿ, ಅದನ್ನು ಒಂದು 7-8 ಪಾಯಿಂಟ್ ಬರೀರಿ. ಇನ್ನೊಂದು ಕಡೆ ಈ ಕೆಲಸ ಅಂದರೆ ನಾನೊಂದು ಗುರಿ ಇಟ್ಕೊಂಡಿದ್ದೀನಿ ದುಡ್ಡು ಮಾಡಬೇಕು ಅಂತ. ದುಡ್ಡು ಮಾಡಿದೆ ಅಂದರೆ ಏನೇನು ಒಳ್ಳೆಯದಾಗ್ಬೋದು, ಏನೇನು ಖುಷಿ, ಪ್ಲೇಷರ್ ಸಿಗ್ಬೋದು, ಅದನ್ನೆಲ್ಲ ಬರೀರಿ. ಈಗ ಸ್ವಲ್ಪ ಹೊತ್ತು ಕೂತ್ಕೊಂಡು ಅದೇನು ಬರೆದಿದ್ರೋ ಈಗ ನಿಮ್ಮ ಒಳಗಡೆಯಿಂದ ನಿಮ್ಮ ಮೈಂಡ್, ಸಬ್ಕಾನ್ಷಿಯಸ್ ಮೈಂಡ್ ಮಾತಾಡಬೇಕು. ಈಗ ಪೇನ್ ಮತ್ತು ಪ್ಲೇಷರ್ 2 ಬರ್ಕೊಂಡಿದ್ದೀರಾ. ಸೊ ಯಾವುದು ಬೇಕು ನೀವು ಉತ್ತರ ಹೇಳಬೇಡಿ, ನಿಮ್ಮ ಒಳಗಡೆಯಿಂದನೇ ಉತ್ತರ ಬರಬೇಕು, ಅಲ್ಲಿಂದ ಇಮೋಷನ್ ಬರಬೇಕು. ಆವಾಗ ನೀವು ಮ್ಯಾನಿಫೆಸ್ಟೇಷನ್ ಮಾಡಬೇಕಾದ್ರೆ ನನಗೆ ದುಡ್ಡು ಬೇಕು, ಯಾಕೆ ಬೇಕು, ಆ ವೈ ಕ್ಲಿಯರ್ ಆದಾಗ ನಿಮ್ಮ ಇಮೋಷನ್ ಆಟೋಮೆಟಿಕ್ಕಾಗಿ ಮೇಲೆ ಹೋಗುತ್ತೆ. ಸೊ ಎನರ್ಜಿ ಜೊತೆ ಇಮೋಷನು ಇದ್ದಾಗ ನೀವು ಏನು ಅಂದ್ಕೊಂಡಿದ್ರೋ, ಏನು ಆಸೆ ಇದೆಯೋ, ಏನು ಗುರಿ ಇದೆಯೋ, ಏನು ಮ್ಯಾನಿಫೆಸ್ಟೇಷನ್ ಮಾಡಬೇಕಂತ ಬಯಸ್ತಾ ಇದ್ದೀರೋ ಅದು ಬೇಗ ಆಗ್ತದೆ. ಅಂದರೆ ಇಮೋಷನ್, ನೀವು ದುಡ್ಡು ಬಂದರೆ, ನೀವು ಸಕ್ಸಸ್ ಆದರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಖುಷಿ ಆಗ್ತಾರೆ, ಯಾರ್ಯಾರ ಮುಖದಲ್ಲಿ ನಗು ಬರ್ತದೆ, ಅದೆಲ್ಲವನ್ನು ಫೀಲ್ ಮಾಡಿ. ನಿಮ್ಮೇನು ಗುರಿ ಇದೆ, ಆಸೆ ಇದೆ, ಅದಕ್ಕೆ ಆ ಇಮೋಷನ್ ಹಾಕಿ. ಆವಾಗಲೇ ಬೇಗ ಮ್ಯಾನಿಫೆಸ್ಟೇಷನ್ ಆಗ್ತದೆ.